ಸಂಗೀತ ಭಾರತೀಯ ಮುಂಜಾನೆಯ ಮಾತು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ದೈವತ್ವದ ಮನಸ್ಸುಗಳಿಗೆ ಹೃದಯಪೂರ್ವಕವಾಗಿ ಚಿಕ್ಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ನನ್ನವರೇ, ಇವತ್ತು ನಾವೆಲ್ಲರೂ ಕೂಡ ಎಷ್ಟೋ ಯತಿಗಳನ್ನು ನೋಡಿದ್ದೀವಿ, ಸ್ವಾಮಿಗಳನ್ನು ನೋಡಿದ್ದೀವಿ. ಕಾವಿ ಬಟ್ಟೆ ಉಟ್ಕೊಂಡವರೆಲ್ಲ ಸ್ವಾಮಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯತಿ ಧರ್ಮವನ್ನು ಪಾಲಿಸುವಂತಹ ಗುಣ ನಮ್ಮಲ್ಲಿ ಇರಬೇಕು. ಯತಿ ಧರ್ಮದ ಗುಣಗಳು ಏನು ಅಂತಂದರೆ, ಯಾವಾಗ ಕಾವಿಯನ್ನು ಉಟ್ಕೊಂಡು ಆ ಪೀಠಕ್ಕೆ ಕುಳಿತಿಂದೆ ಪೂರ್ವಾಶ್ರಮದ ಎಲ್ಲ ಅನುಯಾಯಿಗಳನ್ನು, ತಮ್ಮ ಸಂಬಂಧಗಳನ್ನು ಕಳಿಸ್ಕೋಬೇಕು. ಒಂದು ಮಠ ಅದು ಕುಟುಂಬದ ಮಠವಾಗದೆ ಸಮಾಜದ ಮಠವಾಗಿ ಪರಿವರ್ತನೆಯಾಗಬೇಕು. ಆಮೇಲೆ ತಮ್ಮ ಸುತ್ತಮುತ್ತಲೂ ಇರುವಂಥವರಷ್ಟೇ ಸಮಾಜ ಅನ್ನುವಂಥ ಭ್ರಮೆಯಿಂದ ಹೊರಬರಬೇಕು. ಆಮೇಲೆ ಆ ಸಮಾಜದೊಂದಿಗೆ ಎಲ್ಲ ಹಿರಿಯರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಮಠದ ಅಭಿವೃದ್ಧಿಗೋಸ್ಕರವಾಗಿಯೇ ಆ ಕಮಿಟಿಯನ್ನು ರಚನೆ ಮಾಡಿ ಮಠದ ಆಡಳಿತದ ವ್ಯವಸ್ಥೆಯನ್ನು ಭದ್ರಪಡಿಸಬೇಕು, ಜಾಗೃತಿಗೊಳಿಸಬೇಕು, ಅಭಿವೃದ್ಧಿಪಡಿಸಬೇಕು. ಆಮೇಲೆ ತಮ್ಮ ಅನುಷ್ಠಾನ ಬಲದಿಂದ ಲೋಕ ಕಲ್ಯಾಣ ಬಯಸುವಂತಹ ಮಾತುಗಳನ್ನು ಸದಾ ಆಡಬೇಕು. ಆಮೇಲೆ ಅಲ್ಲಿ ಕೋಟಿಗಟ್ಟಲೆ ಹಣ ಕೊಟ್ಟವನು ಒಂದೇ, ಏನೂ ಕೊಡದೆಯೇ ಮಠದ ಕಸವನ್ನು ಬಳಿಯುವಂಥ ಒಬ್ಬ ಸೇವಕನ ವಿಶೇಷತೆಯೂ ಅಷ್ಟೇ ಅನ್ನುವಂಥ ಭಾವ ಆ ಯತಿಗಳಲ್ಲಿ, ಆ ಸ್ವಾಮಿಗಳಲ್ಲಿ ಇರಬೇಕು. ಯಾವಾಗಲೂ ಕೂಡ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಮಾಜದೊಂದಿಗೇ ಇದ್ದು, ಇಲ್ಲದಂತೆಯೇ ಇದ್ದು, ತಮ್ಮ ಅನುಷ್ಠಾನ ಬಲದಿಂದ ಲೋಕ ಕಲ್ಯಾಣವನ್ನು ಬಯಸುವಂಥ ಯತಿಯನ್ನು ಮಾತ್ರ, ಸ್ವಾಮಿಗಳನ್ನು ಮಾತ್ರ ಈ ಜಗತ್ತು, ಈ ಸಮಾಜ ಸ್ವೀಕರಿಸುತ್ತೆ ಅನ್ನುವಂತಹದ್ದು ಮಾತ್ರ ಸತ್ಯ. ಆದ್ದರಿಂದ ನಾವು ಯತಿ ಧರ್ಮವನ್ನು ಪಾಲಿಸೋದಾದರೆ, ಸ್ವಾಮಿಗಳಾಗಿ ಪೀಠಕ್ಕೆ ಕೂಡೋದಾದರೆ, ಮಠದ ಆಸ್ತಿ ನಂದೇ, ನನ್ನ ಕುಟುಂಬದವರೆಲ್ಲ ಇಲ್ಲೇ ಇರಬೇಕು, ಕುಟುಂಬದವರೊಂದಿಗೆ ನಾನು ಇರಬೇಕು ಅನ್ನುವಂಥ ಭಾವ ಯಾವತ್ತೂ ಒಳ್ಳೆಯದಲ್ಲ. ಅದನ್ನು ಮಾಡಬೇಡಿ ಅಂತ ಹೇಳ್ತಾ, ಸಮಯ ಆಗ್ತಾ ಬಂತು. ಮುಂಜಾನೆಯ ಮಾತನ್ನು ನಾನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುವುದರ ಮೂಲಕ ಲೋಕ ಕಲ್ಯಾಣವನ್ನು ಬಯಸುವಂಥ ಯತಿಗಳು ಮಾಡುವ ಅನುಷ್ಠಾನ ಏನಿದೆಯಲ್ಲ, ಮಾತುಗಳು ಏನಿದೆಯಲ್ಲ, ಅವರ ಆಶೀರ್ವಾದ ಏನಿದೆಯಲ್ಲ, ಅದು ಇಡೀ ಸಮಾಜವನ್ನು, ಇಡೀ ವಿಶ್ವವನ್ನು ಬೆಳಗುತ್ತೆ ಅನ್ನುವಂಥ ಮಾತಿನೊಂದಿಗೆ ನನ್ನ ಮುಂಜಾನೆಯ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.